ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾವು 6th NCERTನ ಸೈನ್ಸ್ ಫಸ್ಟ್ ಚಾಪ್ಟರ್ ಆದಂತಹ ವಿಜ್ಞಾನದ ಅದ್ಭುತ ಪ್ರಪಂಚ ಇದರಲ್ಲಿ LBA ಕ್ವೆಶನ್ಸ್ ಯಾವ ಥರ ಇದೆ ಅನ್ನೋದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವಿಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋನ ಎಂಡಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಸೊ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ, ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಹಂತದಿಂದ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅದು ಬಾಲ್ಯದ ಹಂತದಿಂದಲೇ ಅದು ಸ್ಟಾರ್ಟ್ ಆಗುತ್ತೆ, ಅಥವಾ ಶಾಲಾ ಪೂರ್ವ ಹಂತದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಆನ್ಸರು ಬಾಲ್ಯ ಹಂತದಿಂದ. ನೆಕ್ಸ್ಟ್ ಕ್ವೆಶನ್, ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಅಂತ ಕೊಟ್ಟಿದ್ದಾರೆ. ವಿಜ್ಞಾನದ ಅತ್ಯಂತ ರೋಚಕ ಅಂತ ಅನಿಸೋ ವಿಚಾರ ಏನು ಅಂತಂದರೆ ಅದೊಂದು ಸರ್ವವ್ಯಾಪಿ, ಅಂದರೆ ಎಲ್ಲ ಕಡೆಗಳಲ್ಲೂ ಸಹ ವಿಜ್ಞಾನ ಇದೆ. ಸೊ ಹಾಗಾಗಿ ವಿಜ್ಞಾನ ಎಲ್ಲ ಕಡೆ ಹರಡಿಕೊಂಡಿರೋದೇ ನಮಗೆ ರೋಚಕವೆಂತ ಅನಿಸುವ ವಿಚಾರ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಡ್ಯಾಶ್ನಂತಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಜ್ಞಾನ ಅನ್ನೋದು ಬೃಹತ್ ಮತ್ತು ಕೊನೆಯಾಗದ ಒಗಟು ಇದ್ದಂಗೆ. ಸೊ ಈ ಕ್ವೆಶನ್ಗೆ ಆನ್ಸರು ಒಗಟು. ನೆಕ್ಸ್ಟ್ ಕ್ವೆಶನ್ನು, ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಬದಲಾವಣೆ ಮಾಡುತ್ತದೆ. ಸೊ ಸೈನ್ಸಿಂದ ನಮಗೆ ಏನಾಗುತ್ತೆ ಅಂತಂದರೆ ಹೊಸ ಹೊಸ ಆವಿಷ್ಕಾರಗಳು ತಿಳ್ಕೊಂಡ ಹಾಗೆ ನಮಗೆ ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಏನು ಸಾಮಾನ್ಯ ತಿಳುವಳಿಕೆ ಇರುತ್ತೆ ಅದನ್ನು ಬದಲಾವಣೆಗೆ ಒಳಪಡಿಸುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್, ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕ ಅಂತ ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ಎಂಥ ನೀರಿನ ಸ್ನಾನ ನಮಗೆ ಆರಾಮದಾಯಕ ಅಂತಂದರೆ ಬಿಸಿ ನೀರಿನ ಸ್ನಾನ. ನೆಕ್ಸ್ಟ್ ಕ್ವೆಶನ್, ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಯೋಗಗಳ ಮೂಲಕ ನಾವು ಉತ್ತರಗಳನ್ನು ಕಂಡುಹಿಡಿಯುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತಂದರೆ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಕ್ರಿಯೆ. ನಾವು ವಸ್ತುಗಳನ್ನು ಯಾವುದಾದ್ರೂ ಒಂದು ವಸ್ತುವನ್ನು ಯಾವುದಾದ್ರೂ ಒಂದು ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತಂದರೆ ಅದನ್ನೇನಂತ ಕರಿತೀವಿ, ವೀಕ್ಷಣೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಪರೀಕ್ಷಿಸಬಹುದಾದ ವಿವರಣೆಯನ್ನು ಡ್ಯಾಶ್ ಎನ್ನುತ್ತಾರೆ ಅಂತಂದರೆ ನಮ್ಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಕೆಲವೊಂದಷ್ಟು ಪರಿಹಾರಗಳನ್ನು ನಮಗೆ ಗೊತ್ತಿರೋಂಥ ನಾಲೆಡ್ಜ್ ಬೇಸ್ ಮೇಲೆ ಕಂಡು ಹಿಡಿತೀವಲ್ವ, ಅದನ್ನು ನಾವೇನಂತ ಕರಿತೀವಿ, ಊಹೆ ಅಂತ ಕರಿತೀವಿ. ನೆಕ್ಸ್ಟು, ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಯಾವುದು ಅಂತಂದರೆ ವಿಜ್ಞಾನದ ಪ್ರಯೋಗಾಲಯ. ನೆಕ್ಸ್ಟ್ ಕ್ವೆಶನ್, ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ ಅಂತ ಇದೆ. ವಿಜ್ಞಾನ ನಮಗೆ ಯಾವುದನ್ನು ಬಗೆಹರಿಸಲು ಸಹಾಯ ಮಾಡುತ್ತೆ ಅಂತಂದರೆ ನಮಗಿರುವಂತಹ ಸಮಸ್ಯೆಗಳನ್ನು. ನೆಕ್ಸ್ಟ್ ಕ್ವೆಶನ್, ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನವನ್ನು ಬಳಸುತ್ತಾರೆ. ವಿಜ್ಞಾನಿಗಳು ಯಾವ ವಿಧಾನವನ್ನು ಬಳಸ್ತಾರೆ ಅಂತಂದರೆ ವೈಜ್ಞಾನಿಕ ವಿಧಾನವನ್ನು ಬಳಸ್ತಾರೆ. ನೆಕ್ಸ್ಟು, ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಡ್ಯಾಶ್ ಮಾಡಿ ಪರೀಕ್ಷಿಸಲಾಗುತ್ತದೆ ಅಂತಂದರೆ ಪ್ರಯೋಗಗಳನ್ನು ಮಾಡಿ ಪ್ರಯೋಗಗಳನ್ನು ಮಾಡಿ ಪರೀಕ್ಷಿಸಲಾಗುತ್ತೆ. ನೆಕ್ಸ್ಟ್, ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಬಹುಪಾಲು ಡ್ಯಾಶ್ಗಳಲ್ಲಿ ಕೆಲಸ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ವಿಜ್ಞಾನಿಗಳು ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ಅವರು ಗುಂಪುಗಳಲ್ಲಿ ಕೆಲಸ ಮಾಡ್ತಾರೆ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಅಂತೆ ಕೆಲಸ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಆಗಿರಬಹುದು, ತಮಗಿರುವ ಸಮಸ್ಯೆಗಳನ್ನು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಾಲ್ವ್ ಮಾಡಿಕೊಂಡ್ರೆ ಅವರನ್ನು ಏನಂತ ಹೇಳ್ತೀವಿ ನಾವು, ಅವರು ವಿಜ್ಞಾನಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ವಿಜ್ಞಾನಿಯಂತೆ. ನೆಕ್ಸ್ಟ್ ಮೇನು, ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ, ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ನಲ್ಲಿ ಆಹಾರ, ಗಾಳಿ, ಮೊಬೈಲ್, ನೀರು ಇದೆ. ಇವುಗಳಲ್ಲಿ
ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥ ಪದಾರ್ಥಗಳು ಅಥವಾ ವಸ್ತುಗಳು ಯಾವ್ಯಾವು? ಆಹಾರ ಬೇಕಾಗುತ್ತೆ, ಗಾಳಿ ಬೇಕಾಗುತ್ತೆ, ನೀರು ಬೇಕಾಗುತ್ತೆ. ಸೊ ಮೊಬೈಲ್ ಇಲ್ಲ ಅಂತಂದ್ರೂ ನಮ್ಮ ಜೀವನ ಆರಾಮಾಗಿ ನಡೆಸ್ಕೋಬಹುದು. ಸೊ ಹಾಗಾಗಿ ಇಲ್ಲಿ ಅಜೈವಿಕ ಅಂಶಕ್ಕೆ ಬರುವಂಥದ್ದು ಯಾವುದು ಅಂತಂದರೆ ಮೊಬೈಲು. ಸೊ ಇಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಯಾವುದು ಅಂದರೆ ಮೊಬೈಲ್. ಹಾಗೆ ಸೆಕೆಂಡ್ ಕ್ವೆಶನನ್ನು ಅಬ್ಸರ್ವ್ ಮಾಡಿದಾಗ ನೀರು, ಹಿಮ, ನೀರಾವರಿ, ಹೊಗೆ ಅಂತ ಕೊಟ್ಟಿದ್ದಾರೆ. ನೀರು, ಹಿಮ, ನೀರಾವರಿ ಇವಿಷ್ಟೂ ಸಹ ನೀರಿಗೆ ರಿಲೇಟೆಡ್ ಆಗಿರುವಂಥ ಪದಗಳು. ಸೊ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂತಂದರೆ ಹೊಗೆ. ಹಾಗೆ ನೆಕ್ಸ್ಟ್ ಕ್ವೆಶನ್, ಅಳತೆ ಪಟ್ಟಿ, ಪೆಟ್ರೋಲ್, ಲೋಹದ ಕೀಲಿ, ರಬ್ಬರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂತಂದರೆ ಪೆಟ್ರೋಲ್. ಯಾಕೆ ಅಂತಂದರೆ ಇಲ್ಲಿ ಅಳತೆ ಪಟ್ಟಿ, ಲೋಹದ ಕೀಲಿ, ರಬ್ಬರ್ ಇವು ಮೂರೂ ಸಹ ಘನ ವಸ್ತುಗಳಾಗಿದ್ದಾವೆ. ಹಾಗೆ ಪೆಟ್ರೋಲ್ ಅನ್ನೋದೇನು ಅದೊಂದು ದ್ರವ ವಸ್ತು. ಸೊ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂದರೆ ಪೆಟ್ರೋಲ್. ನೆಕ್ಸ್ಟು ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂದರೆ ಭೂಮಿ. ಭೂಮಿ ಯಾಕೆ ಅಂತಂದರೆ ಇದೊಂದು ಗ್ರಹ. ಹಾಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಇವು ಗ್ರಹಗಳಲ್ಲ. ನೆಕ್ಸ್ಟ್ ಬಾಟಲ್, ನದಿ, ಮರ, ಕುರಿ. ಸೊ ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂದರೆ ಬಾಟಲ್. ಹಾಗೆ ನೆಕ್ಸ್ಟ್ ಅವಲೋಕನ, ಊಹೆ, ನಂಬಿಕೆ, ಪ್ರಯೋಗ. ಇಲ್ಲಿ ಕೊಟ್ಟಿರೋ 4 ಪದಗಳಲ್ಲಿ 3 ಪದಗಳು ವೈಜ್ಞಾನಿಕ ಪದ್ಧತಿಗೆ ಸಂಬಂಧಿಸಿದೆ. ಅವು ಯಾವ್ಯಾವು ಅಂದರೆ ಅವಲೋಕನ, ಊಹೆ, ಹಾಗೆ ಪ್ರಯೋಗ. ವೈಜ್ಞಾನಿಕ ವಿಧಾನಕ್ಕೆ ಸಂಬಂಧಿಸದೇ ಇರುವಂಥದ್ದು ಯಾವುದು ಅಂದರೆ ನಂಬಿಕೆ. ಸೊ ಇಲ್ಲಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂದರೆ ನಂಬಿಕೆ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಯಾವ ಪದ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಎ ಕಾಲಮಲ್ಲಿ ಬೀಜ ಕೊಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಆಗುವಂಥದ್ದು ಸಸ್ಯ. ಹಾಗೆ ಕರು ಕೊಟ್ಟಿದ್ದಾರೆ, ಹಸು. ಕಂಬಳಿ ಹುಳು ಕೊಟ್ಟಿದ್ದಾರೆ, ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾವಣೆ ಆಗುತ್ತೆ. ಮೊಟ್ಟೆ ಕೊಟ್ಟಿದ್ದಾರೆ, ಮೊಟ್ಟೆಯಿಂದ ಕೋಳಿ ಮರಿ ಹೊರಬರುತ್ತೆ. ಸೊ ನಮ್ಮ ಎಕ್ಸಾಮ್ಸಲ್ಲಿ ಇಷ್ಟೊಂದು ಈಸಿಯಾಗಿ ನಮಗೆ ಹೊಂದಿಸಿ ಬರೆಯಿರಿ ಇರೋದಿಲ್ಲ. ಇದು 6th ಸ್ಟ್ಯಾಂಡರ್ಡ್ ಮಕ್ಕಳ ಲೆವೆಲ್ಗೆ ಇದೆ. ನಾವು ಈ ಕ್ವೆಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ನಮ್ಗೆ ಇನ್ನೊಂದಷ್ಟು ಕ್ವೆಶನ್ಸ್ ಐಡಿಯಾಸ್ ನಮಗೆ ಬರುತ್ತೆ. ಹಾಗೆ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸನ್ನು ಆನ್ಸರ್ ಮಾಡೋದ್ರಿಂದ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಹೇಗೆಲ್ಲ ಬರೀಬಹುದು ಅನ್ನೋದು ಒಂದಷ್ಟು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಈ ಕ್ವೆಶನ್ ಪೇಪರನ್ನು ಒಂದು ಸಲ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಮ್ಯಾಚ್ ದ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ. ಕಾಲಮ್ ಎ ಅಲ್ಲಿ ಆವೀಕರಣ, ಸಾಂದ್ರೀಕರಣ, ನೀರಿನ ಹನಿಗಳು ಕೆಳಗೆ ಬೀಳುವಿಕೆ, ಸಂಗ್ರಹಣೆ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಆವೀಕರಣಕ್ಕೆ ಮ್ಯಾಚ್ ಆಗುವಂಥದ್ದು ಇಲ್ಲೇನಿದೆ, ನೀರಿನ ಹನಿಗಳು ಮೋಡವಾಗುವುದು ಅಂತ ಕೊಟ್ಟಿದ್ದಾರೆ. ನೀರಿನ ಹನಿ ಮೋಡವಾಗುವುದು ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತಂದರೆ ಇದು ಸಾಂದ್ರೀಕರಣಕ್ಕೆ ಉದಾಹರಣೆ ಆಗುತ್ತೆ. ಅಂದರೆ ನೀರಿನ ಹನಿಗಳು ಒಂದೊಂದು ಸೇರಿಕೊಂಡು ಮೋಡವಾಗ್ತಾ ಇದೆ, ಘನ ಪದಾರ್ಥವಾಗಿ ಆಗ್ತಾ ಇದೆ. ಅಂದರೆ ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಇಲ್ಲಿ ಸಾಂದ್ರೀಕರಣ. ನದಿ, ಕೆರೆ, ಸಾಗರಗಳಲ್ಲಿ ನೀರು ಒಟ್ಟುಗೂಡುವುದು ಅಂತ ಕೊಟ್ಟಿದ್ದಾರೆ. ಸೊ ನದಿ, ಕೆರೆ, ಸಾಗರಗಳಲ್ಲಿ ಈ ಎಲ್ಲ ಕಡೆ ನೀರು ಒಟ್ಟುಗೂಡೋದನ್ನು ಏನಂತ ಹೇಳ್ತೀವಿ ನಾವು? ಸಂಗ್ರಹಣೆ ಅಂತ ಹೇಳ್ತೀವಿ. ನೀರಿನ ಹನಿಗಳು ಮೇಲೇರುವುದು. ಈ ನೀರಿನ ಮೂಲಗಳು ಯಾವ್ಯಾವಿದೆ? ಕೆರೆಗಳು, ಬಾವಿಗಳು, ಇವುಗಳಿಂದ ನೀರು ಮೇಲೆ ಹೋಗೋದನ್ನು ಏನಂತ ಕರಿತೀವಿ? ಆವೀಕರಣ ಅಂತ ಕರಿತೀವಿ. ಮಳೆ ಮತ್ತು ಹಿಮದ ರೂಪದಲ್ಲಿ ಬೀಳುವುದು ಅದನ್ನೇನಂತ ಹೇಳ್ತೀವಿ? ನೀರಿನ ಹನಿಗಳು ಕೆಳಗೆ ಬೀಳುವಿಕೆ ಅಲ್ವಾ? ಅಂದರೆ ಅಲ್ಲಿ ಸಾಂದ್ರೀಕರಣಗೊಂಡು ಮೋಡಗಳಾಗಿ ರೂಪುಗೊಂಡಿರೋದು ನೀರಿನ ಹನಿಗಳ ಮೂಲಕ ಕೆಳಗೆ ಬೀಳುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ನೀರಿನ ಹನಿಗಳು ಕೆಳಗೆ ಬೀಳುವಿಕೆ ಅಂದರೆ ಅದು ಮಳೆ ಅಥವಾ ಹಿಮದ ರೂಪದಲ್ಲಿ ಬೀಳುವುದು ಅಂತ. ಸೊ ಈ ಥರ ನಾವಿಲ್ಲಿ ಹೊಂದಿಸಿ ಬರೀಬಹುದು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಕಾಲಮ್ ಎ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಅವಲೋಕನ ಕೊಟ್ಟಿದ್ದಾರೆ, ಊಹೆ ಕೊಟ್ಟಿದ್ದಾರೆ, ಪ್ರಯೋಗ ಕೊಟ್ಟಿದ್ದಾರೆ, ತೀರ್ಮಾನ ಕೊಟ್ಟಿದ್ದಾರೆ. ಹಾಗೆ ಬಿ ಕಾಲಮಲ್ಲಿ ಊಹೆಯನ್ನು ಪರೀಕ್ಷಿಸುವುದು, ಸಾಕ್ಷ್ಯಾಧಾರಿತ ಅಂತಿಮ ತೀರ್ಮಾನ, ಊಹೆ ಅಥವಾ ಊಹಾತ್ಮಕ ಉತ್ತರ, ಗಮನಹರಿಸುವುದು, ಗಮನಹರಿಸಿ ನೋಡುವುದು ಅಂತ ಕೊಟ್ಟಿದ್ದಾರೆ. ಗಮನಹರಿಸಿ ನೋಡುವುದು ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದರೆ ಅವಲೋಕನ ಮಾಡೋದು, ಅಂದರೆ ವೀಕ್ಷಣೆ ಮಾಡೋದು. ಊಹೆ ಮಾಡೋದು ಅಂತಂದರೆ ನಮಗೆ ಯಾವುದೋ ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಉತ್ತರವನ್ನು ನಮಗೆ ಗೊತ್ತಿರೋ ವಿಷಯಗಳ ಆಧಾರದ ಮೇಲೆ ಉತ್ತರವನ್ನು ಕಂಡುಹಿಡಿತೀವಲ್ಲ, ಅದನ್ನೇ ಊಹೆ ಅಂತ ಹೇಳ್ತೀವಿ. ಸೊ ಊಹೆಗೆ ಇಲ್ಲಿ ಮ್ಯಾಚ್ ಆಗುವಂಥದ್ದು ಊಹೆ ಅಥವಾ ಊಹಾತ್ಮಕ ಉತ್ತರ. ನೆಕ್ಸ್ಟ್ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ಪ್ರಯೋಗ ಅಂತಂದರೆ ಏನು? ಊಹೆಗಳನ್ನು ಪರೀಕ್ಷಿಸುವುದನ್ನು ಪ್ರಯೋಗ ಅಂತ ಹೇಳ್ತೀವಿ. ನೆಕ್ಸ್ಟ್ ತೀರ್ಮಾನ ಅಂತ ಕೊಟ್ಟಿದ್ದಾರೆ. ತೀರ್ಮಾನ ಅಂತಂದರೆ ಸಾಕ್ಷ್ಯಾಧಾರಿತ ಅಂತಿಮ ತೀರ್ಮಾನ.
ಅಂದರೆ ಇಲ್ಲಿ ಕೊಟ್ಟಿರೋಂಥ ಹೊಂದಿಸಿ ಬರೀರಿ ಯಾವುದಕ್ಕೆ ಬೇಸ್ ಆಗಿದೆ ಅಂತಂದರೆ ವೈಜ್ಞಾನಿಕ ವಿಧಾನ, ವೈಜ್ಞಾನಿಕ ಪದ್ಧತಿಯ ಆಧಾರದ ಮೇಲೆ ಕೊಟ್ಟಿರೋವಂಥದ್ದು. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ, 4 ಪರ್ಯಾಯ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಕರೆಕ್ಟ್ ಆದದ್ದನ್ನು ಚೂಸ್ ಮಾಡಬೇಕಾಗತ್ತೆ. ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ? ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಅಂದರೆ ಉತ್ತರ, ಆಪ್ಷನ್ಸಲ್ಲಿ ಏನೇನಿದೆ, ಉತ್ತರ, ಕತೆ, ಪ್ರಶ್ನೆ, ಅನಿಸಿಕೆ ಅಂತ ಇದೆ. ಪ್ರಶ್ನೆ ಕೇಳೋದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಹಾಗೆ ನೆಕ್ಸ್ಟ್ ಕ್ವೆಶನ್ನು, ವಿಜ್ಞಾನವು ನಮಗೆ ಏನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ವಿಜ್ಞಾನವು ನಮಗೆ ಏನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕಲೆ, ಬಿ ಪರಿಸರ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ನೃತ್ಯ ಅಂತ ಕೊಟ್ಟಿದ್ದಾರೆ. ವಿಜ್ಞಾನ ನಮಗೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಮ್ಮ ಸುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ನೀರು ಇಲ್ಲಿಂದ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ. ನದಿ, ಕೆರೆ, ಕೊಳ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ನಮಗೆ ನೀರು ನದಿಯಿಂದನೂ ಸಿಗುತ್ತೆ, ಕೆರೆಯಿಂದನೂ ಸಿಗುತ್ತೆ, ಕೊಳದಿಂದನೂ ಸಿಗುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವೆಶನ್, ಜಗತ್ತನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಯಾವ ವಿಷಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಸಬ್ಜೆಕ್ಟಿಂದ ನಮಗೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಆಪ್ಷನ್ಸಲ್ಲಿ ಸಮಾಜ, ವಿಜ್ಞಾನ, ಕನ್ನಡ, ಗಣಿತ ಅಂತ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ವಿಜ್ಞಾನ. ನೆಕ್ಸ್ಟ್ ಕ್ವೆಶನ್, ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಅಭಿಪ್ರಾಯಗಳು, ಮೂಢನಂಬಿಕೆಗಳು, ಪ್ರಯೋಗಗಳು, ಕಥೆಗಳು ಅಂತ ಕೊಟ್ಟಿದ್ದಾರೆ. ವಿಜ್ಞಾನಕ್ಕೆ ಬೇಸ್ ಆಗಿರುವಂಥದ್ದು ಯಾವುದು ಅಂತಂದರೆ ಪ್ರಯೋಗಗಳು. ವಿಜ್ಞಾನ ಅವಲಂಬಿತವಾಗಿರೋದು ಯಾವುದ್ರ ಮೇಲೆ? ಪ್ರಯೋಗಗಳ ಮೇಲೆ. ನೆಕ್ಸ್ಟು, ಜೀವಿಗಳಿರುವ ಏಕೈಕ ಗ್ರಹ ಯಾವುದು? ಆಪ್ಷನ್ಸಲ್ಲಿ ಮಂಗಳ, ಗುರು, ಬುಧ, ಭೂಮಿ ಅಂತ ಕೊಟ್ಟಿದ್ದಾರೆ. ಜೀವಿಗಳಿರುವಂತಹ ಏಕೈಕ ಗ್ರಹ ಯಾವುದು ಅಂತಂದರೆ ಅದು ಭೂಮಿ. ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಭೂಮಿಗೆ ಬೆಳಕು ಮತ್ತು ಶಾಖ ಯಾವುದರಿಂದ ಸಿಗುತ್ತೆ ಅಂತಂದರೆ ಸೂರ್ಯನಿಂದ ಸಿಗೋವಂಥದ್ದು. ನೆಕ್ಸ್ಟ್, ಬೀಜವು ಗಿಡವಾಗಿ ಬೆಳೆಯಲು ಬೇಕಾದ ಅಂಶಗಳು ಯಾವ್ಯಾವು ಅಂತ ನೋಡೋಣ. ಮಣ್ಣು, ಗಾಳಿ, ಪೋಷಕಾಂಶಗಳು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಒಂದು ಬೀಜ ಗಿಡವಾಗಿ ಬೆಳಿಬೇಕಾದ್ರೆ ಮಣ್ಣು ಬೇಕು, ಗಾಳಿ ಬೇಕು, ಪೋಷಕಾಂಶಗಳು ಬೇಕು. ಹಾಗಾಗಿ ಈ ಕ್ವೆಶನ್ಗೆ ಆನ್ಸರು ಮೇಲಿನ ಎಲ್ಲವೂ. ನೀರು ಮಂಜುಗಡ್ಡೆಯಾಗುವುದು ಯಾವಾಗ? ಆಪ್ಷನ್ಸಲ್ಲಿ ಏನಿದೆ? ಬಿಸಿ ಮಾಡಿದಾಗ, ಕುದಿಸಿದಾಗ, ತಂಪು ಮಾಡಿದಾಗ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ನೀರಿದೆ, ಆ ನೀರನ್ನು ಮಂಜುಗಡ್ಡೆಯಾಗಿ ಮಾಡಬೇಕಾದ್ರೆ ನಾವು ಅದನ್ನೇನು ಮಾಡ್ತೀವಿ? ಫ್ರೀಝರಲ್ಲಿ ಇಡ್ತೀವಿ. ಅಂದರೆ ನಾವಲ್ಲಿ ಏನು ಮಾಡ್ತಾಯಿದ್ದೀವಿ? ತಂಪು ಮಾಡ್ತಾಯಿದ್ದೀವಿ ಅಂತ. ಸೊ ಈ ಕ್ವೆಶನ್ಗೆ ಆನ್ಸರು ಆಪ್ಷನ್ ಸಿ, ತಂಪು ಮಾಡಿದಾಗ. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಯಾವುದು ಬಹಳಷ್ಟು ಸಂದರ್ಭಗಳಲ್ಲಿ ನೈಸರ್ಗಿಕ ಘಟನೆ ಅಲ್ಲ? ಅಂದರೆ ಕೆಳಗೆ ಕೊಟ್ಟಿರುವಂತಹ 4 ಸಂದರ್ಭಗಳಲ್ಲಿ ನೈಸರ್ಗಿಕ ಘಟನೆ ಯಾವುದಲ್ಲ ಅಂತ. ಕಾಮನ ಬಿಲ್ಲು ಇದು ನೈಸರ್ಗಿಕ ಘಟನೆ, ಅಂದರೆ ಅದಷ್ಟಕ್ಕದೇ ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಮಿಂಚು ಸಹ ಅದಷ್ಟಕ್ಕದೇ ನಡೆಯುವಂಥದ್ದು. ಹಾಗೆ ಮಳೆನೂ ಸಹ ಅದಷ್ಟಕ್ಕದೇ ಆಗುವಂಥದ್ದು. ಆದರೆ ಇಲ್ಲಿ ನೈಸರ್ಗಿಕ ಘಟನೆ ಅಲ್ಲದೇ ಇರುವಂಥದ್ದು ಯಾವುದು ಅಂದರೆ ಮಾಲಿನ್ಯ. ಮನುಷ್ಯನ ಪ್ರಭಾವದಿಂದ ಮಾಲಿನ್ಯ ಉಂಟಾಗುವಂಥದ್ದು. ಸೊ ಹಾಗಾಗಿ ಇದು ನೈಸರ್ಗಿಕ ಘಟನೆ ಅಲ್ಲ. ಈ ಕ್ವೆಶನ್ಗೆ ಆನ್ಸರು ಆಪ್ಷನ್ ಸಿ, ಮಾಲಿನ್ಯ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನದ ಹಂತವಲ್ಲ ಅಂತ ಕೊಟ್ಟಿದ್ದಾರೆ. ವೈಜ್ಞಾನಿಕ ವಿಧಾನದ ಹಂತಗಳನ್ನು ಹಿಂದಿನ ವಿಡಿಯೋಲಿ ನಾವು ಚರ್ಚೆ ಮಾಡಿದ್ವಿ. ವೈಜ್ಞಾನಿಕ ವಿಧಾನದ ಹಂತಗಳು ಅಂತ ತಗೊಂಡಾಗ ಮೊದಲಿಗೆ ವೀಕ್ಷಣೆ ಬರುತ್ತೆ, ಮತ್ತು ಪ್ರಶ್ನಿಸುವಿಕೆ ಬರುತ್ತೆ, ಮತ್ತು ಊಹೆ ಬರುತ್ತೆ. ಆಮೇಲೆ ಅದಕ್ಕೆ ಆ ಊಹೆ ಕರೆಕ್ಟಾ ಅಥವಾ ಅಲ್ವಾ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆಯನ್ನು ನಡೆಸಿ ಅಥವಾ ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಕೊನೆಗೆ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಇದು ವೈಜ್ಞಾನಿಕ ವಿಧಾನದಲ್ಲಿ ಬರುವಂತಹ ಹಂತಗಳು. ಕೆಳಗೆ ಯಾವ್ಯಾವ ಕೊಟ್ಟಿದ್ದಾರೆ? ಊಹೆ ಕೊಟ್ಟಿದ್ದಾರೆ, ತೀರ್ಮಾನ ಕೊಟ್ಟಿದ್ದಾರೆ, ಕನಸು ಕೊಟ್ಟಿದ್ದಾರೆ, ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನದ ಹಂತ ಅಲ್ಲ ಅಂತಂದರೆ ಅದು ಕನಸು ಕಾಣೋದು ವೈಜ್ಞಾನಿಕ ವಿಧಾನದಲ್ಲಿ ಬರೋದಿಲ್ಲ. ನೆಕ್ಸ್ಟು, ವೈಜ್ಞಾನಿಕ ವಿಧಾನವು ಏನನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಊಹೆಯ ಕೆಲಸ, ಮೂಢನಂಬಿಕೆ, ಕ್ರಮಬದ್ಧವಾದ ತನಿಖೆ, ಯಾದೃಚ್ಛಿಕ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ವೈಜ್ಞಾನಿಕ ವಿಧಾನ ಅಂತ ಅಂದ ತಕ್ಷಣ ಕ್ರಮಬದ್ಧವಾದ ತನಿಖೆ ಅಲ್ಲಿ ಆಗಬೇಕಾಗಿದೆ. ಓಕೆ, ಕ್ರಮಬದ್ಧವಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ವೈಜ್ಞಾನಿಕ ವಿಧಾನ ಅನ್ನೋದು ಕೇವಲ ಊಹೆಯ ಮೇಲೆ ನಿಂತಿರೋವಂಥದ್ದಲ್ಲ ಅಥವಾ ಮೂಢನಂಬಿಕೆಯನ್ನು ಅದು ಒಳಗೊಂಡಿಲ್ಲ. ಹಾಗೆ ಯಾದೃಚ್ಛಿಕ ಪ್ರಯೋಗ ಅಂದರೆ ಸಡನ್ನಾಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪರಿಮೆಂಟ್ಸ್ ಮಾಡೋದು ಆಗಲಿ, ಇದನ್ನು ಒಳಗೊಂಡಿಲ್ಲ. ವೈಜ್ಞಾನಿಕ ವಿಧಾನ ಅಂತಂದರೆ ಕ್ರಮಬದ್ಧವಾಗಿ ಒಂದು ಸಮಸ್ಯೆಯ ಬಗ್ಗೆ ನಾವು ತನಿಖೆಯನ್ನು ನಡೆಸಿ ತೀರ್ಮಾನವನ್ನು ಕೈಗೊಳ್ಳೋದನ್ನು ಒಳಗೊಂಡಿರುತ್ತೆ.
ನೆಕ್ಸ್ಟ್ ಮೇನ್ ಇಲ್ಲಿ ಹೇಳಿಕೆ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಯಾವುದು ಸರಿ ಅಥವಾ ಯಾವುದು ತಪ್ಪು ಅಂತ ನಾವು ನೋಡ್ತಾ ಹೋಗೋಣ. ನಾವು ಶಾಲೆಗೆ ಸೇರಿದ ಮೇಲೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತೇವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಶಾಲೆಗೆ ಸೇರೋದಕ್ಕೂ ಮುಂಚೆನೇ ಪ್ರಶ್ನೆಗಳನ್ನು ಕೇಳಲು ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್, ಪ್ರಶ್ನೆಗಳನ್ನು ಕೇಳುವುದು ವಿಜ್ಞಾನದಲ್ಲಿ ಪ್ರೋತ್ಸಾಹಿತವಾಗಿದೆ. ಇದು ಸರಿ. ವಿಜ್ಞಾನದಲ್ಲಿ ಆವಿಷ್ಕಾರಗಳಿಗೆ ಮಿತಿ ಇದೆ ಅಂತ ಕೊಟ್ಟಿದ್ದಾರೆ. ವಿಜ್ಞಾನದಲ್ಲಿ ಯಾವುದೇ ಆವಿಷ್ಕಾರಗಳಿಗೆ ಮಿತಿ ಇಲ್ಲ ಅಲ್ವಾ? ಸೊ ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟು, ಪ್ರಕೃತಿಯ ವೈವಿಧ್ಯತೆ ನಮ್ಮಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತದೆ. ಹೌದು, ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟು. ನಕ್ಷತ್ರಗಳು ಹೊಳೆಯುತ್ತವೆ. ಇದು ಸಹ ಸರಿ ಇದೆ. ಉಸಿರಾಡಲು ಗಾಳಿಯ ಅಗತ್ಯವಿಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ಇದು ರಾಂಗ್ ಸ್ಟೇಟ್ಮೆಂಟ್. ನೀರನ್ನು ತಂಪು ಮಾಡಿದಾಗ ಹಬೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೀರನ್ನು ತಂಪು ಮಾಡಿದಾಗ ಅದು ಮಂಜುಗಡ್ಡೆ ಆಗುತ್ತೆ. ನೀರನ್ನು ಬಿಸಿ ಮಾಡಿದಾಗ ಅದು ಹಬೆ ಆಗೋದು. ಸೊ ಇದು ರಾಂಗ್ ಸ್ಟೇಟ್ಮೆಂಟು. ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವುದರಿಂದ ವೈಜ್ಞಾನಿಕ ವಿಚಾರಣೆ ಪ್ರಾರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದಂತಹ ಸ್ಟೇಟ್ಮೆಂಟು. ಊಹೆ ಎಂದರೆ ನಿರ್ಣಯ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟು. ಊಹೆ ಅಂದರೆ ನಿರ್ಣಯ ಅಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟು, ವಿಜ್ಞಾನಿಗಳು ಸದಾ ಸಾಕ್ಷ್ಯ ಮತ್ತು ತಾರ್ಕಿಕತೆಯ ಮೇರೆಗೆ ನಂಬಿಕೆ ಇಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದೇನು, ವಿಜ್ಞಾನಿಗಳು ಯಾವಾಗೂ ಯಾವುದೋ ಒಂದು ಸಮಸ್ಯೆಗೆ ಸಾಕ್ಷ್ಯ ಬೇಕು, ಹಾಗೆ ತಾರ್ಕಿಕತೆ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿರೋಂಥ ಸ್ಟೇಟ್ಮೆಂಟ್ ಆಗಿದೆ. ವಿಜ್ಞಾನವು ಮೂಢನಂಬಿಕೆಗಳನ್ನು ಆಧರಿಸಿದೆ. ಇದು ರಾಂಗ್ ಸ್ಟೇಟ್ಮೆಂಟು. ವಿಜ್ಞಾನವು ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಉಪಯುಕ್ತವಾಗಿದೆ ಅಂತ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟು. ವಿಜ್ಞಾನವು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿದೆ. ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ, ಪ್ರಯೋಗಗಳನ್ನು ಪುನರಾವರ್ತಿಸುವುದು ಫಲಿತಾಂಶಗಳ ನಿಖರತೆಯನ್ನು ಖಚಿತಪಡಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದಂತಹ ಉತ್ತರ. ಇಲ್ಲಿ ನೆಕ್ಸ್ಟ್ ಮೇನ್ ಏನಿದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನೇಕ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಕ್ವೆಶನ್ಸನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೇನು ಅಂತ ಎಕ್ಸಾಮ್ ದೃಷ್ಟಿಯಿಂದ ಅಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೂ ಇಲ್ಲ ಇಲ್ಲಿ. ಹಾಗೆ ಜಾಸ್ತಿ ಕ್ವೆಶನ್ಸ್ ಇರೋದ್ರಿಂದ ಈ ಕ್ವೆಶನ್ಸನ್ನು ಒಂದು ಸಲ ನೋಡ್ತಾ ಹೋಗಿ, ಗ್ಲ್ಯಾನ್ಸ್ ಮಾಡ್ತಾ ಹೋಗಿ, ನಾವು ನಮ್ಮ ಓನಾಗಿ ನಾವಿಲ್ಲಿ ಬರಿತಾ ಹೋಗಬಹುದು. ಓಕೆ, ಸೊ ನಿಮ್ಗಿನ್ನೂ ಟೈಮ್ ಇತ್ತು ಅಂತಂದರೆ ಈ LBA ಕ್ವೆಶನ್ ಬ್ಯಾಂಕ್ ಏನಿದೆ, LBA ಕ್ವೆಶನ್ಸ್ ಏನಿದೆ ಅದರಲ್ಲಿ ಆನ್ಸರ್ಸು ಸಹ ಸಿಗ್ತಾ ಹೋಗುತ್ತೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.